ಆಶ್ರಮಕ್ಕೆ ತುಂಬಾ ದೊಡ್ಡ ಇತಿಹಾಸವೇನೂ ಇಲ್ಲ. ಈ ಆಶ್ರಮದ ಸಂಸ್ಥಾಪಕರು ಖುದ್ದು ಅವಧೂತ ಸ್ವಾಮಿಗಳು. ಅವರ ಪವಾಡಗಳ ಬಗ್ಗೆ ಇಲ್ಲಿ ದಂತ ಕಥೆಗಳೇ ಇವೆ. ಆದರೆ ಅದಕ್ಕಿಂತ ರೋಚಕವಾದ ಕಥೆಗಳು ಈಗ ಅವರ ಸಾವಿನ ಬಗ್ಗೆ ಇವೆ ಅನ್ನೋದು ವಿಚಿತ್ರ ಮತ್ತು ವಿಪರ್ಯಾಸ. ಫೆಬ್ರವರಿ 28 ಅಂದು ಗುರುವಾರ. ತುಂಬಾ ದಿನಗಳೇನೂ ಆಗಿಲ್ಲ. ಬೀದರ್ನ ಚೌಳಿ ಮಠದ ಭಕ್ತರು ಮುಂದೇನು ಎಂದು ದಿಕ್ಕು ತೋಚದೆ ಕುಳಿತಿದ್ರು. ಮಠದ ಸ್ವಾಮೀಜಿ ಇದ್ದಕ್ಕಿದ್ದಂತೆ ವಿಧಿವಶರಾಗಿದ್ದರು. ಇಚ್ಛಾ ಮರಣವನ್ನಪ್ಪಿದ್ರು. ಅವರ ಆ ನಿಗೂಢ ಸಾವಿನ ರಹಸ್ಯ ಇಂದಿಗೂ ಬಯಲಾಗಿಲ್ಲ. ಅಂದು ಭಕ್ತರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಸ್ವಾಮೀಜಿ ಜೀವಂತ ಸಮಾಧಿಯಾದ ಸುದ್ದಿ ತಿಳಿದ ಭಕ್ತರು ತಲ್ಲಣಗೊಂಡಿದ್ರು. ಇನ್ನೂ 1.5 ತಿಂಗಳು ಆಗಿಲ್ಲ. ಅದೇ ಮಠದಲ್ಲಿ ಮತ್ತೆ 3 ಹೆಣ ಬಿದ್ದಿದೆ. ಗಣೇಶ್ವರ ಸ್ವಾಮಿ ಅವಧೂತರ 3 ಶಿಷ್ಯರು ಭಯಾನಕವಾಗಿ ಕಲ್ಪಿಸಿಕೊಳ್ಳಲು ಸಾಧ್ಯವಾಗದಂತೆ ಜೀವಂತವಾಗಿ ಅಗ್ನಿ ಪ್ರವೇಶ ಮಾಡಿಬಿಟ್ಟಿದ್ದಾರೆ. ಆಗ ಚೌಳಿ ಮಠದ ಸ್ವಾಮೀಜಿ ಒಂದು ಪತ್ರ ಬರೆದಿಟ್ಟಿದ್ರು. ಆ ಪತ್ರವನ್ನ ನೀವು ಇನ್ನೊಮ್ಮೆ ನೋಡಬೇಕು ಮತ್ತು ಕೇಳಬೇಕು. ಇದು ವಿಷಯ. ಅವಧೂತ ಸ್ವಾಮಿಗಳು ಯಾವ ಭಯದಿಂದ ತಲ್ಲಣಿಸಿ ದೇಹತ್ಯಾಗ ಮಾಡಿದ್ದರೋ ಅದೇ ಕೆಲಸವನ್ನೀಗ ಅವರ ಶಿಷ್ಯರು ಮಾಡಿದ್ದಾರೆ. ಆದರೆ ಇದುವರೆಗೆ ನಾಪತ್ತೆಯಾಗಿದ್ದ ಮಾರುತಿ ಸ್ವಾಮೀಜಿ ಎಲ್ಲಿದ್ದಾರೆ ಅನ್ನೋ ಸತ್ಯ ಗೊತ್ತೇ ಆಗಿಲ್ಲ. ಸ್ವಾಮೀಜಿಗೆ, ಮಠದ ಭಕ್ತರಿಗೆ, ಆಶ್ರಮವಾಸಿಗಳಿಗೆ ಕಿರುಕುಳ ನೀಡುತ್ತಿದ್ದ ಘಾತುಕರು ಯಾರು ಅನ್ನೋದು ಗೊತ್ತಾಗಿಲ್ಲ. ಒಂದು ರೀತಿ ಅದು ಏನೋ ಗೊತ್ತಿಲ್ಲದ ಭಯಾನಕ ಸ್ಥಿತಿ. ವಿಚಿತ್ರ ಅಂದರೆ ಫೆಬ್ರವರಿ 28ರಂದು ಮೃತಪಟ್ಟಿದ್ದ ಅವಧೂತರ ಮೃತದೇಹವನ್ನು ಪೋಸ್ಟ್ಮಾರ್ಟಮ್ ಕೂಡ ಮಾಡದೆ ಸಮಾಧಿ ಮಾಡಲಾಗಿತ್ತು. ಈಗ ಅವರ ಶಿಷ್ಯಂದಿರ ಮೃತದೇಹಗಳು ಪೋಸ್ಟ್ಮಾರ್ಟಮ್ ಕೂಡ ಮಾಡಲಾಗದಷ್ಟು ಸುಟ್ಟು ಕರಕಲಾಗಿ ಹೋಗಿವೆ. ಇಷ್ಟೆಲ್ಲ ಅವಾಂತರ, ಭಯಾನಕ ದೃಶ್ಯಗಳಿಗೆ, ಘಟನೆಗಳಿಗೆ ಸಾಕ್ಷಿಯಾದ ಮಠಕ್ಕೆ ದೊಡ್ಡ ಇತಿಹಾಸವೇನೂ ಇಲ್ಲ. ಫೆಬ್ರವರಿಯಲ್ಲಿ ನಿಗೂಢವಾಗಿ ಸಾವನ್ನಪ್ಪಿದ ಗಣೇಶ್ವರ ಸ್ವಾಮಿ ಅವಧೂತರೇ ಈ ಮಠದ ಸಂಸ್ಥಾಪಕ. ಈ ಮಠ ಇದೆಯಲ್ಲ, ಈ ಆಶ್ರಮದ ಪ್ರದೇಶವೇ ಸುಮಾರು 17 ಎಕರೆ ಪ್ರದೇಶದಲ್ಲಿದೆ. ಆ 17 ಎಕರೆ ಭೂಮಿಯನ್ನ ಯಾರೋ ಭಕ್ತರೊಬ್ಬರು ದಾನ ಕೊಟ್ಟಿದ್ದಾರೆ. ಆ ದಾನದ ಹಿಂದೆ ಒಂದು ದಂತ ಕಥೆ ಇದೆ. ಆ ಜಮೀನಿನ ನಿಜವಾದ ವಾರಸುದಾರರು ಶ್ರೀಶೈಲಕ್ಕೆ ಹೋಗಿದ್ದರಂತೆ. ಕಾಡಿನ ಮಧ್ಯೆ ಅವರ ಕಾರು ಕೆಟ್ಟು ನಿಂತಿತ್ತಂತೆ. ಕಾಡಿನ ನಡುವೆ ರಾತ್ರಿಯ ಹೊತ್ತಲ್ಲಿ ಏನು ಮಾಡುವುದೋ ತಿಳಿಯದೆ ಆತ ಕಂಗಾಲಾಗಿದ್ದಾಗ ಅವಧೂತರು ಧುತ್ತನೆ ಪೊದೆಯೊಂದರಿಂದ ಎದ್ದು ಬಂದರಂತೆ. ಕಾರಿಗೆ ನೀರು ಚುಮುಕಿಸಿ ಕಾರು ಸ್ಟಾರ್ಟ್ ಮಾಡೋದಕ್ಕೆ ಹೇಳಿದ್ರಂತೆ. ಪವಾಡವೇನೋ ಎನ್ನುವಂತೆ ಕಾರು ಸ್ಟಾರ್ಟ್ ಆಯಿತು. ಆಗ ಸ್ವಾಮೀಜಿಯ ಪವಾಡಕ್ಕೆ ಮಾರು ಹೋದ ಈ ಜಮೀನಿನ ಮಾಲೀಕ ಈ 17 ಎಕರೆ ಜಾಗವನ್ನ ಸ್ವಾಮೀಜಿಗೆ ಬಿಟ್ಟುಕೊಟ್ಟಂತೆ. ಇದು ಈ ಮಠದ ಜಮೀನಿನ ಹಿಂದಿನ ಕಥೆ. ಇಷ್ಟೆಲ್ಲ ಆದಮೇಲೆ ಈ ಮಠ ಪವಾಡಗಳಿಂದಲೇ ಸ್ಥಳೀಯರ ಭಕ್ತಿಗೆ ಪಾತ್ರವಾಗಿದೆ. ಮಠದ ಬಗ್ಗೆ 100 ಪವಾಡದ ಕಥೆಗಳಿವೆ. ಆದರೆ ಇಷ್ಟೆಲ್ಲ ಪವಾಡ ಮಾಡುತ್ತಿದ್ದ ಸ್ವಾಮೀಜಿಗೆ ತನ್ನನ್ನು ಮತ್ತು ತನ್ನ ಭಕ್ತರನ್ನ ಹಿಂಸಿಸುತ್ತಿದ್ದ ಸಮಾಜ ಘಾತುಕರನ್ನು ತಡೆಯಲು ಸಾಧ್ಯವಾಗಲಿಲ್ಲ ಅನ್ನೋದು ವಿಚಿತ್ರ ಮತ್ತು ಅಷ್ಟೇ ಸತ್ಯ. ಈ ಮಠದ ಹೆಸರು ಕೇಳಿದ್ರೆ ಅದು ವೀರಶೈವ ಮಠವೇನೋ ಅನಿಸುತ್ತೆ. ಆದರೆ ಅದು ಹಾಗಲ್ಲ. ಇದು ವೀರಶೈವರ ಮಠವಲ್ಲ. ಈ ಮಠಕ್ಕೆ ಮುಸ್ಲಿಮರು ಭಕ್ತರಾಗಿದ್ದರು. ಖುದ್ದು ಅವಧೂತರೇ ಮಠಕ್ಕೆ ತಮ್ಮ ಉತ್ತರಾಧಿಕಾರಿ ಎಂದು ಮಾರುತಿ ಸ್ವಾಮೀಜಿ ಎನ್ನುವವರನ್ನ ಘೋಷಿಸಿದ್ದರು. ಆದರೆ ಆತ ವೀರಶೈವನಾಗಿರಲಿಲ್ಲ, ಕುರುಬನಾಗಿದ್ದ. ಇದು ಭಕ್ತರ ವಿರೋಧಕ್ಕೆ ಕಾರಣವಾಯಿತು ಎಂಬ ಮಾತು ಕೇಳಿಬರುತ್ತಿದೆ. ಒಟ್ನಲ್ಲಿ ಸ್ವಾಮೀಜಿ ಜಾತಿ ಬಿಟ್ಟರೂ ಅವರನ್ನ ಜಾತಿ ಬಿಟ್ಟಿರಲಿಲ್ಲ. ವಿರಕ್ತನಾದ ಮೇಲೆ ಯಾವ ಜಾತಿಯಾದರೇನು ಎಂಬ ಅವರ ಕ್ರಾಂತಿಕಾರಿ ಮನೋಭಾವವೇ ಇವರೆಲ್ಲರ ಸಾವಿಗೆ ಕಾರಣವಾಯ್ತಾ ಗೊತ್ತಿಲ್ಲ. ಮಠದಲ್ಲಿ ಮಾತ್ರ ಸಾವಿನ ಕೇಕೆ ಮತ್ತೆ ಮತ್ತೆ ಕೇಳಿ ಬಂದಿದೆ. ಚೌಳಿ ಮಠ ಈಗ ಸಾವಿನ ಮಠವಾಗಿ ಹೋಗಿದೆ. ಆ ಮಠವನ್ನ ಕೊಂದ ಕೊಲೆಗಾರರು ಯಾರು ಅನ್ನೋದು ಗೊತ್ತಾಗದ ಹೊರತು ಯಾರೊಬ್ಬರೂ ನೆಮ್ಮದಿಯಾಗಿರಲು ಸಾಧ್ಯವಿಲ್ಲ.
ಚೌಳಿ ಮಠದ ಸರಣಿ ಸಾವುಗಳ ಹಿಂದಿನ ನಗ್ನ ಸತ್ಯ, ನಿಜವಾದ ರಹಸ್ಯ ಇನ್ನೂ ಹೊರಬೀಳ್ಬೇಕಿದೆ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.